ಯಾದಗಿರಿಯಲ್ಲಿ ವಿಷಾನಿಲ ದುರಂತಕ್ಕೆ ಮೂವರ ದುರ್ಮರಣ ಆಗಿದೆ. ಗ್ಯಾಸ್ ಸೋರಿಕೆಯಾಗಿ ಕೆಮಿಕಲ್ ದೇಹಕ್ಕೆ ಸೇರಿ ಮೂವರು ಸಾವನ್ನಪ್ಪಿದ್ದಾರೆ. ಕಡೆಚೂರು ಬಾಡಿಯಾಳ ಕೈಗಾರಿಕಾ ಪ್ರದೇಶದಲ್ಲಿ ನಡೆದಿರೋ ದುರ್ಘಟನೆ ಇದು. 30 ವರ್ಷದ ವಿಕ್ರಮ್ ಸಿಂಗ್, 29 ವರ್ಷದ ಸಂಜಯ್ ಸಿಂಗ್, ಗಣೇಶ್ ದುರ್ಮರಣವನ್ನಪ್ಪಿದ್ದಾರೆ. ಯಾದಗಿರಿಯಲ್ಲಿ ವಿಷಾನಿಲ ಸೋರಿಕೆ ಆಗಿರೋದು ಇದೇ ಮೂವರ ದುರ್ಮರಣಕ್ಕೆ ಕಾರಣ ಆಗಿದೆ. ಗ್ಯಾಸ್ ಸೋರಿಕೆಯಿಂದ ಕೆಮಿಕಲ್ ದೇಹಕ್ಕೆ ಸೇರಿಬಿಟ್ಟಿದೆ. ಹಾಗಾಗಿ ಸಾವು ಆಗಿದೆ. ಕಡೆಚೂರು ಬಾಡಿಯಾಳ ಕೈಗಾರಿಕಾ ಪ್ರದೇಶದಲ್ಲಿ ನಡೆದಿರುವಂತಹ ದುರ್ಘಟನೆ ನೋಡಿ. 30 ವರ್ಷದವರು, 29 ವರ್ಷದವರು ಮೃತಪಟ್ಟಿದ್ದಾರೆ. ವಿಕ್ರಮ್ ಸಿಂಗ್, ಸಂಜಯ್ ಸಿಂಗ್ ದುರ್ಮರಣವನ್ನಪ್ಪಿದ್ದಾರೆ. CIL ಲ್ಯಾಬೋರೇಟರೀಸ್ ಲಿಮಿಟೆಡ್ ಕಾರ್ಖಾನೆಯಲ್ಲಿ ನಡೆದಿರುವಂತಹ ದುರಂತ ಇದು. ಇನ್ನು ಮೃತ ಗಣೇಶ್ ಕುಟುಂಬಸ್ಥರಿಂದ ಕಂಪನಿ ಮುಂದೆ ಪ್ರೊಟೆಸ್ಟ್ ಅನ್ನು ನಡೆಸಲಾಗ್ತಾ ಇದೆ. ಕಂಪನಿಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗೆ ಯಾವುದೇ ಸುರಕ್ಷತೆ ನೀಡಿಲ್ಲ. ಸೆಲ್ ಲ್ಯಾಬೋರೇಟರಿ ಗ್ಯಾಸ್ ದುರಂತಕ್ಕೆ ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ರೀತಿಯಾದಂತಹ ಸೇಫ್ಟಿ ಕೊಟ್ಟಿದ್ದೀರಾ ನೀವು ಕೆಲಸ ಮಾಡೋರಿಗೆ ಅಂತ ಹೇಳಿ ಕುಟುಂಬಸ್ಥರಿಂದ ಈಗ ಕಂಪನಿ ಮುಂದೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಕಂಪನಿಯಲ್ಲಿ ಕೆಲಸ ಮಾಡುವ ಯಾವುದೇ ಸಿಬ್ಬಂದಿಗೆ ನೀವು ಸುರಕ್ಷತೆ ನೀಡಿಲ್ಲ. ಸುರಕ್ಷತೆಯನ್ನ ಕೊಟ್ಟಿದ್ದರೆ ಇವತ್ತು ಕುಟುಂಬದ ಒಬ್ಬ ಮುಖ್ಯ ಸದಸ್ಯರನ್ನ ಕಳೆದುಕೊಂಡು ಹಿಂಗೆ ಬೀದಿ ಪಾಲಾಗ್ತಾ ಇರಲಿಲ್ಲ ಅಂತ ಕಣ್ಣೀರು ಹಾಕಿದ್ದಾರೆ. ಸಂಬಂಧಿಕರ ಕುಟುಂಬಸ್ಥರ ಆಕ್ರೋಶದ ಕಟ್ಟೆ ಒಡೆದಿದೆ. ಸುರಕ್ಷತೆಯೇ ನೀಡಿಲ್ಲ ಸಿಬ್ಬಂದಿಗೆ ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ಸೆಲ್ ಲ್ಯಾಬೋರೇಟರಿ ಗ್ಯಾಸ್ ದುರಂತಕ್ಕೆ ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಈ ಒಂದು ಕೆಟ್ಟ ಅನಿಲ, ವಿಷಾನಿಲ ರಿಲೀಸ್ ಆಗಿ ಕೆಲಸ ಮಾಡ್ತಾ ಇದ್ದಂಥ ಕಾರ್ಮಿಕರು ಸಾವನ್ನಪ್ಪಿರೋದು. ಕೊಡುವಂತಹ ಸಂಬಳಕ್ಕೋಸ್ಕರ ಪಾಪ ಬಂದಿರ್ತಾರೆ. ಹಂಗೆ ಬಂದಿದ್ದ ಮೇಲೆ ಈ ರೀತಿ ಆಗತ್ತೆ ಅನ್ನುವಂಥ ಮಿನಿಮಮ್ ಪ್ರಜ್ಞೆ ಕೂಡ ಅವ್ರಿಗಿರಲಿಲ್ವ? ಏನೆಲ್ಲ ಸೇಫ್ಟಿ ಮೆಷರ್ಮೆಂಟ್ಸ್ಗಳನ್ನು ಕೈಗೊಳ್ಳಬೇಕಾಗಿತ್ತು, ಅದನ್ನು ಯಾಕೆ ಕೈಗೊಂಡಿಲ್ಲ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಈಗ ಆ ಕಂಪನಿಗಳ ಮುಂದೆ ಗೋಳಾಡ್ತಾ ಇದ್ದಾರೆ. ಯಾದಗಿರಿಯಲ್ಲಿ ಕಂಡುಬಂದ ಅಂತಹ ಘಟನೆ ಇದು. ಗ್ಯಾಸ್ ಸೋರಿಕೆಯಾಗಿ ದುರಂತ ಸಂಭವಿಸಿದೆ. ವಿಷಾನಿಲ ದೇಹದ ಒಳಕ್ಕೆ ಸೇರಿ ಮೃತಪಟ್ಟಿದ್ದಾರೆ. ಮೂವರು ಕಾರ್ಮಿಕರನ್ನ ಕಳೆದುಕೊಂಡಂತಹ ಕುಟುಂಬಸ್ಥರು ಆಕ್ರಂದನ ವ್ಯಕ್ತಪಡಿಸ್ತಾ ಇದ್ದಾರೆ. ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದೆ. ಕೆಮಿಕಲ್ ದೇಹಕ್ಕೆ ಸೇರಿ ಕಾರ್ಮಿಕರು ಮೃತಪಟ್ಟಂತಹ ದಾರುಣ ಘಟನೆ ನಡೆದಿದೆ. ನೀವು ಬಂದಿರಲ್ರಿ ಅವ್ರನ್ನ ಕರ್ಸರಿಗೆ ಎಷ್ಟೊತ್ತು ಬೇಕು ನಿಮ್ಗೆ? ಅವ್ರನ್ನ ಕರ್ಸಕ್ ನಿಮ್ಗೆ ಎಷ್ಟೊತ್ತು ಬೇಕೀಗ?